ರಾಜ್ಯವ್ಯಾಪಿ ಒಂದು ರೈತ ವಿರೋಧಿ ಅಲೆ, ರೈತರನ್ನು ಒಂದು ಒಕ್ಕಲೆಬ್ಬಿಸುವಂತಹ ಒಂದು ಪ್ರಕ್ರಿಯೆ ರಾಜ್ಯ ಸರ್ಕಾರ ಬಿಡದಿ ಮತ್ತು ಆರೋಹಳ್ಳಿ ಹೋಬಳಿಯ ಅತ್ಯಂತ ಫಲವತ್ತಾದ ಕೃಷಿ ಭೂಮಿಯನ್ನು ಬಲವಂತವಾಗಿ ವಶಪಡೆದುಕೊಳ್ಳುವ ಒಂದು ನಿರ್ಧಾರಕ್ಕೆ ಈ ನಮ್ಮ ರಾಜ್ಯ ಸರ್ಕಾರ ಬಂದಿದೆ. ಪ್ರಸ್ತುತ ಮೊದಲ ಹಂತದಲ್ಲಿ 498.34 ಎಕರೆ ಫಲವತ್ತಾದ ಕೃಷಿ ಭೂಮಿ ಒಟ್ಟು 755 ರೈತರು ಇದರಲ್ಲಿ ಬೀದಿ ಪಾಲಾಗ್ತಾರೆ. %81 ಅಂದ್ರೆ ಆ 755ರಲ್ಲಿ 614 ರೈತರು 1 ಎಕರೆ ಅದಕ್ಕಿಂತ ಕಡಿಮೆ ಇರುವ ಭೂಮಿ ಇರುವಂತ ಒಂದು ರೈತರು, ಬಡ ರೈತರು, ಅದನ್ನೇ ನಂಬಿಕೊಂಡು ಇರುವಂತ ರೈತರು. ಅಷ್ಟು ಮಾತ್ರವಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಬರುವ ತಿಂಗಳಿಗೆ ಒಂದು 7,481 ಎಕರೆಗಿಂತ 9,600 ಎಕರೆ ಭೂಮಿಯನ್ನು ಏನು ಬಲವಂತವಾಗಿ ವಶಪಡಿಸಿಕೊಳ್ಳಲು ಈ ಸರ್ಕಾರ ಮುಂದಾಗ್ತಾ ಇದೆ. ಹೇಳ್ತಾ ಇದ್ದಾರೆ ಆ ಭೂಮಿ ಬರಡು ಭೂಮಿ ಅಂತ. ಈಗಾಗಲೇ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ತಾವು ಕೂಡ ನೋಡಿರಬಹುದು ಯಾವ ರೀತಿಯಾಗಿ ರೈತರು ಅಲ್ಲಿ ಅವರ ಕಷ್ಟವನ್ನು ಹೇಳ್ತಾ ಇದ್ದಾರೆ. ಸರಿಸುಮಾರು 81%ಗಿಂತ ಹೆಚ್ಚಿನ ರೈತರು ತಾವು ಭೂಮಿಯನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡೋದಿಲ್ಲ. ಫಲವತ್ತಾದ ಭೂಮಿಗಳು, ತೆಂಗು, ಕಂಗು, ರೇಷ್ಮೆ, ಇಂಥ ಫಲವತ್ತಾದ ಭೂಮಿಗಳು ಪ್ರತಿ ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಾರೆ, ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಇಂಥ ಈ ಫಲವತ್ತಾದ ಭೂಮಿಯನ್ನು ಇವರು ಒಂದು ರಿಯಲ್ ಎಸ್ಟೇಟ್ ದಂಧೆಯ ಮೂಲಕ, ಅದು ಕೂಡ ಸರ್ಕಾರದ 20,000 ಕೋಟಿ ಹಣವನ್ನು ಇದರಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. 20,000 ಕೋಟಿ ಖಾಸಗಿ ಸಹಭಾಗಿತ್ವದೊಂದಿಗೆ. ರೈತರಿಗೆ ಬೇಡವಾದ್ರೆ ಇವರಿಗೆ ಯಾಕೆ ಬೇಕು ಅಂತ ನಮ್ಮ ಪ್ರಶ್ನೆ. ನಾವು ಜನತಾದಳ ಜಾತ್ಯತೀತ ಪಕ್ಷ ನಮ್ಮ ಕರ್ನಾಟಕ ರಾಜ್ಯದ ವತಿಯಿಂದಲೂ ನಮ್ಮ ನಾಯಕರಾದ ಕುಮಾರಣ್ಣನವರು, ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿಯರ ಆದಿಯಾಗಿ ಎಲ್ಲ ನಾಯಕರು ಆ ರೈತರೊಂದಿಗೆ ಒಂದು ಅವರಿಗೆ ಬೆಂಬಲವನ್ನು ಸೂಚಿಸುತ್ತಾ ಅನೇಕ ಒಂದು ಹೋರಾಟಗಳನ್ನು ಈಗಾಗಲೇ ಕೈಗೊಂಡಿದ್ದಾರೆ. ಇದೇ ಬರುವ 21 ತಾರೀಕಿಗೆ ಆ ಪ್ರದೇಶದಲ್ಲಿ ಒಂದು ದೊಡ್ಡ ಒಂದು ಪಾದಯಾತ್ರೆಯನ್ನು ಕೂಡ ನಮ್ಮ ನಾಯಕರುಗಳು ಅಲ್ಲಿ ನಡೆಸಲಿಕ್ಕಿದ್ದಾರೆ. ಯಾವುದೇ ಕಾರಣಕ್ಕೂ ಈಗಾಗಲೇ ಎಲ್ಲ ರೈತರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾವು ನಮ್ಮ ಜೀವ ಹೋದ್ರೂ ಕೂಡ ಈ ಭೂಮಿಯನ್ನು ಬಿಟ್ಟುಕೊಡುವುದಿಲ್ಲ. ಈ ಸರ್ಕಾರ ಇದನ್ನು ತಕ್ಷಣ ಅವರ ಏನು ಪ್ರಕ್ರಿಯೆ ಇದೆ, ಈ ರಿಯಲ್ ಎಸ್ಟೇಟ್ ದಂಧೆ ಏನು ಪ್ರಕ್ರಿಯೆ ಇದೆ, ಇದನ್ನು ರದ್ದುಪಡಿಸಬೇಕು ಅಂತ ಹೇಳಿ ರೈತರು ರೊಚ್ಚಿಗೆದ್ದಿದ್ದಾರೆ. ಮತ್ತು ರೈತರು ಮಾತ್ರ ಅಲ್ಲ, ಎಲ್ಲ ಪಕ್ಷಾತೀತವಾಗಿ ಹೋರಾಟ ಆಗ್ತಾ ಇದೆ. ನೀವು ಈಗಾಗಲೇ ಕೇಳಿದ್ದೀರಿ, ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲೇ ಅಪಸ್ವರ ಇದೆ. ಈ ಇದನ್ನು ಜನ ವಿರೋಧಿ, ರೈತ ವಿರೋಧಿ ಈ ಟೌನ್ಶಿಪ್ ಅನ್ನು ನಮ್ಗೆ ಯಾಕೆ ಬೇಕು ಇದು ಅಂತ ಹಿರಿಯ ನಾಯಕರು ಕಾಂಗ್ರೆಸ್ನ ಅವರೇ ಹೇಳ್ತಾ ಇದ್ದಾರೆ. ಅದರಿಂದಾಗಿ ನಾವು ಈ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆಯನ್ನು ಮಾಡಲು ಸರಿಸುಮಾರು 33,526 ಕೋಟಿ ಒಂದು ರಿಯಲ್ ಎಸ್ಟೇಟ್ ದಂಧೆಗೆ ಈ ಸರ್ಕಾರ ಹಿಡಿದಿದೆ. ತಕ್ಷಣ ಇದನ್ನು ನಿಲ್ಲಿಸಬೇಕು. ನಿಲ್ಲಿಸದಿದ್ರೆ ಇನ್ನೂ ಕೂಡ ಉಗ್ರ ಹೋರಾಟವನ್ನು
ನಮ್ಮ ಪಕ್ಷ ಅಂತೂ 100ಕ್ಕೆ 100 ಮಾಡ್ತಾನೆ ಇದೆ. ಇಡೀ ರಾಜ್ಯದ ಜನರು ಇದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ. ನಾವು ಇವತ್ತು ಉಡುಪಿ ಜಿಲ್ಲಾ ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ಅವರಿಗೆ, ಅಂದ್ರೆ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿಯವರ ಮುಖಾಂತರ ನಾವು ಒಂದು ಮನವಿ ಪತ್ರವನ್ನು ಇವತ್ತು ಸಲ್ಲಿಸಲಿಕ್ಕಿದ್ದೇವೆ. ನಾವು ಸ್ವಲ್ಪ ಮುಂಚೂಣಿಯಲ್ಲಿ ಆ ಪ್ರದೇಶದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಅದರಲ್ಲಿ ಹೊಂದಾಣಿಕೆ ಕೊರತೆ